ನಮಸ್ತೆ ಗೈಸ್, ಇವತ್ತು ಟೇಸ್ಟಿ ಪುದೀನ ಚಿಕನ್ ಮಾಡೋದು ನೋಡೋಣ ಬನ್ನಿ. ನಾನು ಇಲ್ಲಿ ಅರ್ಧ ಕೆ ಅಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ಮತ್ತು ಅರ್ಧ ಕೆ ಜಿ ನಾರ್ಮಲ್ ವಿತ್ ಬೋನ್ ಸ್ಕಿನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ನಾನು ಕ್ಯಾಶ್ಯೂಸ್ನ ಬಿಸಿನೀರಲ್ಲಿ ಸೋಕ್ ಮಾಡಿ ಇಟ್ಟಿದ್ದೆ. ಪುದೀನ ಕೊತ್ತಂಬರಿ ಒಂದೊಂದು ಹಿಡಿ ತೊಗೊಂಡಿದ್ದೀನಿ. ಮತ್ತು ಚಿಲ್ಲಿ ಒಂದು 4 ಗ್ರೀನ್ ಚಿಲ್ಲಿನ ಚಾಪ್ ಮಾಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಒಂದು 10 ಜಜ್ಜಿ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ಚಿಲ್ಲಿ ಪೌಡರ್, ಸಾಲ್ಟ್, ಟ್ಯೂಮರಿಕ್ ಮತ್ತು 2 ಟೇಬಲ್ ಸ್ಪೂನಷ್ಟು ಕೊರಿಯಾಂಡರ್ ಧನಿಯಾ ಪುಡಿ ತೊಗೊಂಡಿದ್ದೀನಿ. ಇಲ್ಲಿ 1-2 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಮತ್ತು ನಾವು ಅಲ್ಲಿ ಚಕ್ಕೆ ಮತ್ತು ಸೋಂಪು ತೊಗೊಂಡಿದ್ವಲ್ಲ, ಅದು ಕಾದಿರೋ ಎಣ್ಣೆಗೆ ಹಾಕ್ಕೊಂಡು ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಒಂದು ಬ್ರೌನಿಷ್ ಕಲರ್ ಬಂದ್ಬಿಟ್ಟು ನಿಮಗೆ ಸ್ಮೆಲ್ ಕೂಡ ಸ್ಟಾರ್ಟ್ ಆಗುತ್ತೆ ಬರೋಕ್ಕೆ. ಆಮೇಲೆ ಆನಿಯನ್ ಆ್ಯಡ್ ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಇದನ್ನು ಕೂಡ ಬ್ರೌನ್ ಆಗಿ ಪಿಂಕಿಶ್ ಆಗೋದಕ್ಕೆ ಫ್ರೈ ಮಾಡಿಕೊಂಡು ಬಿಡಿ. ನೆಕ್ಸ್ಟ್ ನಾವಿಲ್ಲಿ ನಮ್ಮ ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈ ಚಿಕನ್ ಆ್ಯಡ್ ಮಾಡಿ ಇಲ್ಲಿ ಫ್ರೈ ಆಗೋ ಟೈಮಲ್ಲಿ ನಾವು ನಮ್ಮದು ಪೇಸ್ಟ್ ಇರುತ್ತಲ್ಲ ಅದು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಫಸ್ಟು ನಾನು ಕ್ಯಾಶ್ಯೂಸ್ ಹಾಕ್ಕೊತಾ ಇದ್ದೀನಿ, ಮತ್ತು ಪುದೀನ ಕೊತ್ತಂಬರಿ ಹಾಕ್ಕೊಂಡು ಚಿಲ್ಲಿ ಕೂಡ ಹಾಕ್ಕೊತಾ ಇದ್ದೀವಿ. ಇಲ್ಲಿ ಕ್ಯಾಶ್ಯೂ ಸೋಕ್ ಮಾಡಿದ್ರಲ್ಲಿ ನೀರಿರುತ್ತೆ, ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇಲ್ಲಿ ಫೈನ್ ಪೇಸ್ಟಾಗಿ ಇಲ್ಲನ್ನ ರುಬ್ಕೊಳ್ಳಿ. ಅಷ್ಟರಲ್ಲಿ ಈ ಚಿಕನ್ ಅರ್ಧ ಬೆಂದಿರುತ್ತೆ. ನಾವೀಗ ಬಿಕ್ಕಿದ ಪುಡಿ ಎಲ್ಲ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ಗೆ ಎಲ್ಲ ಮಸಾಲ ಕೋಟ್ ಆಗಲಿ. ಇದು ಅರ್ಧ ಬೆಂದಿರೋದ್ರಿಂದ ಇನ್ನೂ ಸ್ವಲ್ಪ ನೀರು ಬಿಡೋದು ಬಾಕಿ ಇದೆ. ಸೊ ಮಿಕ್ಸ್ ಮಾಡಿ 1-2 ಮಿನಿಟ್ಸ್ನ ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯೋದಕ್ಕೆ ಬಿಡೋಣ. ಆಮೇಲೆ ನಮ್ಮ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ನೀರೆಲ್ಲ ಬಿಟ್ಕೊಂಡಿದೆ. ಈಗ ನಮ್ಮ ಪೇಸ್ಟ್ ಆ್ಯಡ್ ಮಾಡಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದು ಗೊಜ್ಜಾಗಿರೋದ್ರಿಂದ ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ. ಆದಷ್ಟು ಡ್ರೈ ಇದ್ದಷ್ಟು ಚೆನ್ನಾಗಿರುತ್ತೆ. ಇದು ರೈಸ್ಗಲ್ಲ, ನಾವು ಚಪಾತಿ, ಸೈಡ್ ಡಿಶ್ ಇಲ್ಲ ಹಾಗೆ ಕೂಡ ಡ್ರೈ ಆಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2-3 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಇಲ್ಲಿ ಆಲ್ಮೋಸ್ಟ್ ಎಂಡಿಂಗ್ ಸ್ಟೇಜಲ್ಲಿ ಅರ್ಧ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಆಲ್ಮೋಸ್ಟ್ ರೆಡಿ ಆಯಿತು ನಮ್ಮ ಪುದೀನ ಚಿಕನ್. ಇಲ್ಲಿ ಕ್ಲೋಸ್ ಮಾಡಿ ಸರ್ವ್ ಮಾಡೋಣ. ಈಗ ನೋಡಿ, ನಮ್ಮ ಪುದೀನ ಚಿಕನ್ ರೆಡಿಯಾಗಿದೆ. ತುಂಬ ಸಾಫ್ಟಾಗಿ ಕರೆಕ್ಟಾಗಿ ಬೆಂದಿತ್ತು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಟ್ರೈ ಮಾಡಿ ನೀವು.